ಚಪ್ಪಲಿ ರಾಜೀವ ಯಾವ ರೀತಿಯಾಗಿ ಕುಖ್ಯಾತಿಗೊಳಗಾಗಿದ್ದಾನೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಬಿಕಾಸ್ ಪೌರಾಯುಕ್ತೆಗೆ ಧಮಕಿ ಹಾಕಿದಂತ ಪ್ರಕರಣ ಅವತ್ತಿನಿಂದಲೂ ಕೂಡ ಪೊಲೀಸರು ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಾಗ್ತಾ ಬರ್ತಾ ಇರುವಂತದ್ದು, ಆದ್ರೆ ಸಿಕ್ಕಿರ್ಲಿಲ್ಲ. ನಿನ್ನೆ ತಗ್ಲಾಕೊಂಡಿದ್ದಾನೆ. ಆತನ ಹೆಸರು, ಆತನ ಸಂಪತ್ತು ಇವೆಲ್ಲವೂ ಕೂಡ ಆತನನ್ನ ಕಾಪಾಡ್ತಾ ಇತ್ತಾ ಅನ್ನುವಂತ ಪ್ರಶ್ನೆ ಇತ್ತು. ಅದರ ಜೊತೆಗೆ ಆಡಳಿತ ಪಕ್ಷದ ನಾಯಕ ಬೇರೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಕೆಲವು ರಾಜಕಾರಣಿಗಳ ಒತ್ತಡದಿಂದ ಸೇವ್ ಆಗ್ಬಿಟ್ಟಿದ್ನ ಅಂತ ಫೈನಲಿ ಈಗ ಅರೆಸ್ಟ್ ಆಗಿರುವಂತದ್ದು. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಚಪ್ಪಲಿ ರಾಜೀವ್ ಗೌಡನನ್ನ ಬಂಧನ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಪೊಲೀಸಿಂದ ರಾಜೀವನನ್ನ ಬಂಧನ ಮಾಡಲಾಯಿತು. ಸಾಕಷ್ಟು ಪ್ರಭಾವವನ್ನ ಹೊಂದಿದ್ದ, ಆ ಕಾರಣಕ್ಕೋಸ್ಕರನೇ ಇಷ್ಟು ದಿನ ಆತ ಅರೆಸ್ಟ್ ಆಗ್ತಾ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಕೇರಳದಲ್ಲಿ ಬಂಧಿಸಿ ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿರುವಂಥದ್ದು ಪೊಲೀಸರು. ಚಿಕ್ಕಬಳ್ಳಾಪುರದ ಗೆಸ್ಟ್ ಹೌಸ್ನಲ್ಲಿ ಇರಿಸಿದ್ದಾರೆ ಪೊಲೀಸರು. ಕೆಲ ಹೊತ್ತಲ್ಲೇ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಎಫ್ಐಆರ್ ಆಗಿ 13 ದಿನಗಳ ಬಳಿಕ ಧಮಕಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಮುಂಚೆ ಗೊತ್ತು, ಶಾಸಕರು, ಎಂಪಿಗಳು ಇವ್ರನ್ನೆಲ್ಲರನ್ನೂ ಕೂಡ ಯಾವ ರೀತಿಯಾಗಿ ಅವರೆಲ್ಲಾದ್ರೂ ಎಸ್ಕೇಪ್ ಆಗ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅವ್ರ ಮೇಲೆ ಕೇಸ್ ಇದ್ದಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಂತ. ಆದ್ರೆ ಈ ರಾಜೀವ್ ಗೌಡನನ್ನ ಮಾತ್ರ ಅರೆಸ್ಟ್ ಮಾಡಲಿಕ್ಕೆ 13 ದಿನ ಬೇಕಾಯಿತು ಪೊಲೀಸ್ ಇಲಾಖೆ. ರೈಲು ಮೂಲಕ ಕೇರಳಕ್ಕೆ ಪರಾರಿಯಾಗಿದ್ದ ಚಪ್ಪಲಿ ರಾಜೀವ ಕೋರ್ಟ್ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆಯಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ರಾಜೀವ್ ಗೌಡಗೆ ಆಶ್ರಯ ನೀಡಿದಂತ ಆರೋಪಿಯನ್ನ ಕೂಡ ಬಂಧನ ಮಾಡಲಾಗಿದೆ. ಮಂಗಳೂರು ಮೂಲದ ಉದ್ಯಮಿ ಮೈಕಲ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ. ಇಬ್ಬರನ್ನು ಕೇರಳದಿಂದ ಕರೆತಂದಿರುವಂಥದ್ದು ಪೊಲೀಸರು. ಒಂದು, ಆತ ಮಾಡಿರುವಂಥದ್ದೇ ಅಪರಾಧ, ಅದರ ಜೊತೆಗೆ ಅಪರಾಧ ಮಾಡಿದಂಥವನಿಗೆ ಸಹಾಯ ಮಾಡುವಂಥದ್ದು ಕೂಡ ಮತ್ತೊಂದು ಅಪರಾಧ. ಸೊ ಹೀಗಾಗಿ ಸಹಾಯ ಮಾಡಿದವನನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಕೋರ್ಟ್ನಿಂದಲೂ ಕೂಡ ಆತನಿಗೆ ರಕ್ಷಣೆ ಸಿಗ್ಲಿಲ್ಲ, ಕಾನೂನಿನ ರಕ್ಷಣೆ ಸಿಗ್ಲಿಲ್ಲ. ಯಾಕೆಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದ, ಪ್ರಕರಣ ದಾಖಲಾಗ್ತಿದ್ದ ಹಾಗೆ. ಅದಾದ ಬಳಿಕ ಎಫ್ಐಆರ್ ರದ್ದು ಕೋರಿ ಕೂಡ ಅರ್ಜಿಯನ್ನು ಹಾಕಿದ್ದ. ಎರಡೂ ಕೂಡ ವಜಾಗೊಂಡಿದ್ವು. ಅದಾದ್ಮೇಲೆ ಬಂಧಿಸಲೇಬೇಕಾದಂತ ಅನಿವಾರ್ಯತೆ ಪೊಲೀಸರಿಗಿತ್ತು. ಸೊ ಬಂಧನ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಫೈನಲಿ 13 ದಿನಗಳ ಬಳಿಕ ಚಪ್ಪಲಿ ರಾಜೀವ್ನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರಾ ಅಥವಾ ಅವನೇ ತಗ್ಲಾಕೊಂಡ ಅಂತ? ಬಿಕಾಸ್ ಇಷ್ಟು ದಿನ ಸಾಕಷ್ಟು ಒತ್ತಡ ಇತ್ತು, ಆ ಕಾರಣಕ್ಕೋಸ್ಕರನೇ ಆತನನ್ನ ಬಂಧಿಸಲಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಕಾನೂನಿನ ರಕ್ಷಣೆ ಕೂಡ ಸಿಗ್ಲಿಲ್ಲ. ಈಗ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಡ್ಲಘಟ್ಟ ಪೊಲೀಸರು ಕೂಡ ಸುಮಾರು 6 ತಂಡಗಳನ್ನ ರಚನೆ ಮಾಡಿಕೊಂಡಿದ್ರು. 13 ದಿನಗಳಿಂದಲೂ ಕೂಡ ಹುಡುಕಾಟವನ್ನ ಮಾಡ್ತಿದ್ರು. ಕೊನೆಗೆ ಕೇರಳ ಬಾರ್ಡರ್ ಅಲ್ಲಿ ನಿನ್ನೆ ಸಂಜೆ ಸುಮಾರಿಗೆ ಆತನನ್ನ ಅರೆಸ್ಟ್ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಏನು ಅಂತಂದ್ರೆ, ರಾಜೀವ್ ಗೌಡ ಅವರಿಗೆ ಆಶ್ರಯ ಕೊಟ್ಟಿದ್ದಂತಹ ಉದ್ಯಮಿ ಮೈಕಲ್ ಎಂಬಾತನನ್ನು ಕೂಡ ಈಗಾಗಲೇ ಶಿಡ್ಲಘಟ್ಟ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಮೈಕಲ್ ಕಳೆದ 3-4 ದಿನಗಳಿಂದಲೂ ಕೂಡ ಅಷ್ಟೇ ಮಂಗಳೂರಿನಲ್ಲಿ ಆತನಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ. ಆಶ್ರಯ ಕೊಟ್ಟಿದ್ದಂತಹ ಆರೋಪದಡಿಯಲ್ಲಿ ಮತ್ತು ನಿನ್ನೆ ಪೊಲೀಸರು ರಾಜೀವ್ ಗೌಡ ತಲೆಮರೆಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿದ್ದಂತ ಮೈಕಲ್ ಎಂಬಾತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿಕೊಂಡು ನಿನ್ನೆ ತಡರಾತ್ರಿ ವೇಳೆಗೆ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಬಂದರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಗೆಸ್ಟ್ ಹೌಸ್ ನಲ್ಲಿ ಇರಿಸಿ ಈಗಾಗಲೇ ಇಬ್ಬರನ್ನು ಕೂಡ ಅಷ್ಟು ಇಂಟ್ರೋಗೇಷನ್ಗೆ ಒಳಪಡಿಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಮೈಕಲ್ ಇಷ್ಟು ದಿನಗಳಿಂದಲೂ ಕೂಡ ಆಶ್ರಯವನ್ನು ಕೊಟ್ಟಿದ್ದ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ. ಯಾಕಂದ್ರೆ ಈತ ತಪ್ಪಿಸಿಕೊಳ್ಳೋದಕ್ಕೆ ಪ್ರಮುಖವಾಗಿ ಎಲ್ಲಾ ರೀತಿಯಂತಹ ಸಹಾಯವನ್ನು, ಹಣಕಾಸಿನ ಸಹಾಯ ಆಗಿರ್ಬೋದು, ಫೋನ್ನ ಸಹಾಯ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ಒಂದು ಮೈಕಲ್ ಮಾಡ್ತಿದ್ದ ಅನ್ನುವಂಥದ್ದು ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಕೂಡ ಅಷ್ಟೇ ಬಯಲಾಗಿರುವಂತದ್ದು. ಸದ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಇಬ್ಬರು ಆರೋಪಿಗಳನ್ನು ಕೂಡ ಅಷ್ಟೇ 10ರಿಂದ 10:30 ಸುಮಾರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿರುವಂತಹ ಗವರ್ಮೆಂಟ್ ಹಾಸ್ಪಿಟಲ್ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿದಂತ ಬಳಿಕ 11 ಗಂಟೆ ಸುಮಾರಿಗೆ ಶಿಡ್ಲಘಟ್ಟ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಂತಹ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ನನ್ನ ಹಿಂಭಾಗದ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರಬಹುದು. ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ ನ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ರಾಜೀವ್ ಗೌಡ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಎಂಎಲ್ಎ ಸ್ಪರ್ಧಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಕೂಡ ಮಾಡಿದ್ರು, ಸೋತಿದ್ರು. ಆದ್ರೂ ಕೂಡ ಅಷ್ಟೇ ಆತನಿಗೆ ಆದಂತಹ ಒಂದಷ್ಟು ಫಾಲೋವರ್ಸ್ ಕೂಡ ಇದ್ದಾರೆ. ಒಂದು ವೇಳೆ ಆತ ಬಂಧನ ಆದಂತಹ ವೇಳೆಯಲ್ಲಿ ಆರೋಪಿಯನ್ನ ಶಿಡ್ಲಘಟ್ಟ ಕೋರ್ಟ್ಗೆ ಕರೆತರುವಂತಹ ಸಂದರ್ಭದಲ್ಲಿ ಏನಾದ್ರೂ ಆತನ ಮೇಲೆ, ಅಂದ್ರೆ ಆತನ ಬಂಧನ ಮಾಡುವಂತದ್ದು ಸರಿಯಲ್ಲ ಅಂತೇಳಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡುವಂತದ್ದು, ವಾಹನಕ್ಕೆ ಅಡ್ಡಿ ಮಾಡುವಂತದ್ದು, ಈ ರೀತಿಯಂತಹ ಘಟನೆಗಳಾಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ನ ಪೊಲೀಸರನ್ನು ಕೂಡ ಈಗಾಗಲೇ ಬಂದೋಬಸ್ತ್ಗೆ ಬರೋದಕ್ಕೆ ಈಗಾಗಲೇ ಎಸ್ಪಿ ಅವರು ಸೂಚನೆ ಕೊಟ್ಟಿದ್ರು. ಅದರಂತೆ ಶಿಡ್ಲಘಟ್ಟ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ದಿಬ್ಬೂರಳ್ಳಿ ಆಗಿರ್ಬೋದು, ಚಿಕ್ಕಬಳ್ಳಾಪುರದಲ್ಲಿರುವಂತಹ ಪೊಲೀಸರನ್ನು ಕೂಡ ಈಗಾಗಲೇ ಇಮಿಡಿಯೇಟ್ ಆಗಿ ಶಿಡ್ಲಘಟ್ಟ ಟೌನ್ ನ ಮುಂಭಾಗಕ್ಕೆ ಬರೋದಕ್ಕೆ ಹೇಳಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಶಿಡ್ಲಘಟ್ಟದಾದ್ಯಂತಲೂ ಕೂಡ ಅಷ್ಟೇ ಮಫ್ತಿಯಲ್ಲಿ ಪೊಲೀಸರು
ಎಲ್ಲ ಕೂಡ ಅಷ್ಟೇ ಅಬ್ಸರ್ವ್ ಮಾಡ್ತಾ ಇರಿ, ಸೂಪರ್ವೈಸ್ ಮಾಡ್ತಾ ಇರಿ. ಯಾರಾದ್ರೂ ಕಾರ್ಯಕರ್ತರು ಗುಂಪು ಕೂಡುವಂತದ್ದು, ಬೇರೆ ರೀತಿ ಮೀಟಿಂಗ್ ಮಾಡುವಂತದ್ದು, ಆರೋಪಿಯನ್ನ ಕರೆತರುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಅಡ್ಡಿ ಮಾಡುವಂತದ್ದು, ಪೊಲೀಸ್ ವಾಹನದ ಮೇಲೆ ಅಟ್ಯಾಕ್ ಮಾಡುವಂತದ್ದು, ಈ ರೀತಿಯಂತ ಘಟನೆಗಳು ಮಾಡಬಹುದು. ಅದಕ್ಕೆ ಪ್ರೀ ಪ್ಲಾನ್ಡ್ ಆಗಿ ಯಾವ್ದಾದ್ರು ಸಭೆ ಏನಾದ್ರು ಮಾಡ್ತಿದ್ರೆ ಅಂತವರನ್ನು ಕೂಡ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಅಂತಾನು ಕೂಡ ಈಗಾಗಲೇ ಈ ಚಿಕ್ಕಬಳ್ಳಾಪುರ ಎಸ್ಪಿ ಖಡಕ್ ಆಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಸದ್ಯಕ್ಕೆ ಇಬ್ಬರು ಆರೋಪಿಗಳು, ಒಂದು ರಾಜೀವ್ ಗೌಡ ಮತ್ತೊಂದು ಮೈಕಲ್, ಈ ಇಬ್ಬರು ಕೂಡ ಆರೋಪಿಗಳನ್ನ ಕೂಡ ಪೊಲೀಸರು ತಡರಾತ್ರಿ ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿದ್ದು ಸದ್ಯಕ್ಕೆ ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಈಗಾಗಲೇ ಸಿದ್ಧ ಮಾಡ್ತಾ ಇರುವಂತದ್ದು. ಅದರ ರಿಮ್ಯಾಂಡ್ ಅರ್ಜಿಯಲ್ಲಿ ಆರೋಪಿಗಳು ಬಂಧನವಾದಂತಹ ಸ್ಥಳ ಆಗಿರ್ಬೋದು, ಬಂಧನ ಮಾಡಿದಂತಹ ಸಮಯ ಆಗಿರ್ಬೋದು, ಆರೋಪಿಗಳನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳ ಬಳಿ ಯಾವೆಲ್ಲ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನೋ ವಿಚಾರ ಆಗಿರ್ಬೋದು. ಇದರ ಜೊತೆಗೆ ಬಂಧನ ಮಾಡಿದಂತಹ ಬಳಿಕ ಆರೋಪಿಗಳ ಕುಟುಂಬಸ್ಥರಿಗೆ ಯಾರಿಗೆ ನಾವು ಅರೆಸ್ಟ್ ಇಂಟಿಮೇಷನ್ ಅನ್ನ ಕೊಟ್ಟಿವಿ ಅನ್ನುವಂಥ ವಿಚಾರವನ್ನು ಕೂಡ ಅಷ್ಟೇ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಸದ್ಯಕ್ಕೆ ಎಲ್ಲಾ ರೀತಿಯಂತಹ ಪ್ರೊಸೆಸ್ ಗಳನ್ನು ಕೂಡ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲೇ ಪೊಲೀಸರು ಮಾಡ್ತಾ ಇದ್ದು, ಎಲ್ಲಾ ಪ್ರೊಸೆಸ್ ಆದಂತಹ ಬಳಿಕ 10 ಗಂಟೆ ಸುಮಾರಿಗೆ ಆರೋಪಿಗಳ ಇಬ್ಬರನ್ನೂ ಕೂಡ ಅಷ್ಟೇ ವೈದ್ಯಕೀಯ ಪರೀಕ್ಷೆಗೊಳಪಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ 11:30 ಸುಮಾರಿಗೆ ಶಿಡ್ಲಘಟ್ಟದಲ್ಲಿರುವಂತಹ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರು A2 ಆರೋಪಿಯಾಗಿರುವಂತಹ ಈ ಮೈಕಲ್ ಏನಿದಾನೆ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೇಳಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಮೈಕಲ್ ಕೇವಲ ಆಶ್ರಯವನ್ನ ಕೊಟ್ಟಿರುವಂತದ್ದು, ಆತ ತಲೆಮರೆಸಿಕೊಳ್ಳೋದಕ್ಕೆ ಆತ ಎಲ್ಲಾ ರೀತಿಯಂತ ಸಹಾಯ ಮಾಡಿದ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತನನ್ನು ಅರೆಸ್ಟ್ ಮಾಡಿದ್ವಿ. ಆತನಿಂದ ಇಂಟ್ರಾಗೇಷನ್ ಮಾಡುವಂತ ಅಗತ್ಯತೆ ಇಲ್ಲ. ಬದಲಾಗಿ ಈ ಪ್ರಕರಣದ A1 ಆರೋಪಿಯಾಗಿರುವಂತಹ ರಾಜೀವ್ ಗೌಡ ಏನಿದ್ದಾನೆ ಈತನ ನಾನು ಪೊಲೀಸ್ ಕಸ್ಟಡಿಗೆ ಕೇಳ್ತಾ ಇದೀವಿ. ಯಾಕಂದ್ರೆ ಈತ ಕಳೆದ 12 ದಿನಗಳಿಂದಲೂ ಕೂಡ ಅಷ್ಟೇ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. 12 ದಿನಗಳಿಂದ ಎಲ್ಲೆಲ್ಲಿದ್ದ, ಏನೇನ್ ಮಾಡ್ತಿದ್ದ ಅನ್ನೋ ಕುತೂಹಲ ಎಲ್ರಿಗೂ ಇರುವಂತದ್ದು. ಇಂತಹ ಪ್ರಕರಣಗಳ ಸಂದರ್ಭದಲ್ಲಿ ಏನಾಗಬಹುದು, ಏನ್ ಶಿಕ್ಷೆ ಆಗಬಹುದು, ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬಹುದು ಅಂತ. ಅದರಲ್ಲೂ ಸ್ಪೆಷಲಿ ಆಡಳಿತ ಪಕ್ಷದ ನಾಯಕರ ವಿರುದ್ಧ ಏನಾದ್ರೂ ಪ್ರಕರಣಗಳಿದ್ದಂತ ಸಂದರ್ಭದಲ್ಲಿ ಆ ಪ್ರಕರಣಗಳು ಎಷ್ಟು ಮಟ್ಟಿಗೆ ಹಳ್ಳ ಹಿಡಿದಿದ್ದಾವೆ, ಮುಚ್ಚೋಗಿದ್ದಾವೆ, ಸಮಾಧಿ ಆಗಿದ್ದಾವೆ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಏನಾಗಬಹುದು ಇಂಥ ಪ್ರಕರಣಗಳಲ್ಲಿ? ಪೃಥ್ವಿಲಿ ಪ್ರಮುಖವಾಗಿ ಮೊನ್ನೆ ಕೂಡ ಅಷ್ಟೇ ಹೈಕೋರ್ಟ್ ನಲ್ಲಿ ಜಾಮೀನನ್ನ ಕೋರಿ ಅರ್ಜಿ ಹಾಕಿರುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಲ್ಲಿನ ನಾಗಪ್ರಸನ್ನ ಅವರು ಒಂದು ಆಕ್ರೋಶವನ್ನು ಅವರು ಹಾಕ್ತಾರೆ. BNS ಆಕ್ಟ್ ಅಡಿಯಲ್ಲಿ ಯಾಕೆ 74 ಆಗಿರ್ಬೋದು 79 ಅಡಿಯಲ್ಲಿ ಯಾಕೆ ನೀವು FIR ಅನ್ನ ಮಾಡಿಲ್ಲ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಒಂದು ಮಹಿಳೆಗೆ ನಿಂದನೆ ಮಾಡುವಂತದ್ದು ಏನಿತ್ತು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದು ಜೊತೆಗೆ ಪ್ರಾಣ ಬೆದರಿಕೆ ಹಾಕುವಂತದ್ದು, ಈ ಪರ್ಟಿಕ್ಯುಲರ್ ಸೆಕ್ಷನ್ ಗಳನ್ನು ಯಾಕೆ ಆಡ್ ಮಾಡಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈಗ ಪೊಲೀಸರು ಅದನ್ನ ಬಹುತೇಕ ಹೈಕೋರ್ಟ್ ಕೂಡ ಅಷ್ಟೇ ಚೀಮಾರಿ ಹಾಕಿರುವಂತಹ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆ ಸೆಕ್ಷನ್ ಗಳನ್ನು ಕೂಡ ಆಡ್ ಮಾಡಬಹುದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಅದೆಲ್ಲವೂ ಕೂಡ ಅಷ್ಟೇ ಬೇಲೇಬಲ್ ಸೆಕ್ಷನ್ಸ್ ಆಗಿರುವಂತದ್ದು. ಯಾಕಂದ್ರೆ BNS ಆಕ್ಟ್ ಅಡಿಯಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಪ್ರಮಾಣ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಸ್ಟೇಷನ್ ಬೆಲೆ ಕೊಡ್ತಾರೆ. ಇಲ್ಲಿ ಪ್ರಮುಖವಾಗಿ ಒಂದು ನಾನ್ ಬೇಲೇಬಲ್ ಸೆಕ್ಷನ್ ಯಾವ್ದಿದೆ ಅಂತಂದ್ರೆ ಅದು ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿ ಆಗಿರುವಂತದ್ದು, ಇದು ಮಾತ್ರ ನಾನ್ ಬೇಲೇಬಲ್ ಸೆಕ್ಷನ್ ಇರುವಂತದ್ದು. ಉಳಿದಂತೆ ಪ್ರಾಣ ಬೆದರಿಕೆ ಆಗಿರ್ಬೋದು ಅಥವಾ ಇನ್ನಿತರ ಸೆಕ್ಷನ್ ಗಳನ್ನ ಏನು ಆಡ್ ಮಾಡ್ಕೊಂಡಿದ್ದಾರೆ ಅವೆಲ್ಲವೂ ಕೂಡ ಅಷ್ಟೇ ಬೇಲೇಬಲ್ ಇದೆ ಮತ್ತು 7 ವರ್ಷಕ್ಕಿಂತಲೂ ಕಡಿಮೆ ಶಿಕ್ಷೆಯ ಪ್ರಮಾಣ ಇರುವಂತದ್ದು. ಆ ನಿಟ್ಟಿನಲ್ಲಿ ಆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದ್ರೂ ಕೂಡ ಅಷ್ಟೇ ಈ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಆದ್ರೆ ಇಲ್ಲಿ ಶಿಕ್ಷೆ ಅನ್ನುವಂತಹದ್ದು ಇನ್ನೂ ಕೂಡ ಅಷ್ಟೇ ಇವರು ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ, ಕೋರ್ಟ್ ಅಲ್ಲಿ ಟ್ರಯಲ್ ಬರಬೇಕಾಗುತ್ತೆ, ಟ್ರಯಲ್ ನ ಸಂದರ್ಭದಲ್ಲಿ ವಾದ ಪ್ರತಿವಾದ ಆಗಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಾಕ್ಷಿಗಳೇನಾದ್ರೂ ಕರೆಕ್ಟ್ ಆಗಿತ್ತು ಅಂತಂದ್ರೆ ಕನ್ವಿಕ್ಷನ್ ಆಗುತ್ತೆ. ಸಾಕ್ಷಿಗಳೇನಾದ್ರೂ ಅವತ್ತು ಉಲ್ಟಾ ಹೊಡೆದ್ರು ಅಂತಂದ್ರೆ ಬಹುತೇಕ ಖುಲಾಸೆ ಆಗುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಇಂತಹ ಪ್ರಕರಣದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಉದ್ಯೋಗ